ತಲೆನೋವಾದ ನಿಗಮ ಮಂಡಳಿಯ ಪಟ್ಟಿ ನೋಡಿ. ಭರವಸೆಯನ್ನ ಕೊಟ್ಟರು ಇನ್ನೂ ಕೂಡ ರಿಲೀಸ್ ಆಗ್ತಾ ಇಲ್ಲ ಲಿಸ್ಟ್. 25ಕ್ಕೂ ಹೆಚ್ಚು ನಿಗಮಗಳಿಗೆ ಅಧ್ಯಕ್ಷರ ಲಿಸ್ಟ್ ಸಿದ್ಧ ಆಗಿದೆ, ಆದ್ರೂ ಕೂಡ ರಿಲೀಸ್ ಆಗದ ನಿಗಮ ಮಂಡಳಿ ಪಟ್ಟಿ. ಕಾಂಗ್ರೆಸ್ಗೆ ತಲೆನೋವಾಗಿದೆ ನಿಗಮ ಮಂಡಳಿ ಪಟ್ಟಿ. ಭರವಸೆಯನ್ನ ಕೊಟ್ಟರು ಇನ್ನೂ ಕೂಡ ಲಿಸ್ಟ್ ರಿಲೀಸ್ ಆಗ್ತಾ ಇಲ್ಲ. 25ಕ್ಕೂ ಹೆಚ್ಚು ನಿಗಮಗಳಿಗೆ ಅಧ್ಯಕ್ಷರ ಲಿಸ್ಟ್ ಸಿದ್ಧ ಆಗಿದೆ, ಬಟ್ ಆದ್ರೆ ತಡವಾಗ್ತಾ ಇದೆ. ಆದ್ರೂ ಕೂಡ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗಿಲ್ಲ. ಅನುದಾನ ವಿಚಾರಕ್ಕಾಗಿ ಪಟ್ಟಿ ಪ್ರಕಟಿಸ್ತಿಲ್ವಾ ಸರ್ಕಾರ? ನಿಗಮಗಳಿಗೆ ಹಣ ಕೊಡೋದಕ್ಕೆ ಸರ್ಕಾರದ ಮೀನಾಮೇಷ. ಹೊಸ ಅಧ್ಯಕ್ಷರ ಪಟ್ಟಿ ಪ್ರಕಟವಾಗದೆ ಇರೋದಕ್ಕೆ ಇದೇ ಕಾರಣನ? ಹೊಸ ಅಧ್ಯಕ್ಷರು ಬಂದ್ರೆ ನಿಗಮ ಮಂಡಳಿಗಳಿಗೆ ಕೊಡಬೇಕು ಅನುದಾನ. ಆದ್ರಿಂದ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಸರ್ಕಾರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅನುದಾನ ಮತ್ತೆ ಕಾರು, ಸಿಬ್ಬಂದಿ ಖರ್ಚು, ಎಲ್ಲ ವೆಚ್ಚಗಳನ್ನ ನಿಭಾಯಿಸೋದಕ್ಕೆ ಹಣ ಬೇಕಲ್ವಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಸೊ ಹಾಗಾಗಿ ನಿಗಮ ಮಂಡಳಿಗೆ ಅಧ್ಯಕ್ಷರ ಲಿಸ್ಟ್ ರೆಡಿ ಆದ್ರೂ ನೇಮಕಗಳು ಆಗಿಲ್ಲ. ಆದ್ರಿಂದಲೇ ಅಧ್ಯಕ್ಷರ ಪಟ್ಟಿ ರೆಡಿ ಆದ್ರೂ ಘೋಷಣೆ ಮಾಡುವುದು ವಿಳಂಬವನ್ನ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಗಂಭೀರ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಇದೊಂದು ತಲೆನೋವಾಗಿ ಪರಿಣಮಿಸಿದೆ ನಿಗಮ ಮಂಡಳಿ ಪಟ್ಟಿ. ಭರವಸೆಯನ್ನ ಕೊಟ್ಟರು ಇನ್ನೂ ಕೂಡ ಲಿಸ್ಟ್ ರೆಡಿ ಆಗ್ತಾ ಇಲ್ಲ. ಈಗಾಗಲೇ ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಸರಿಯಾಗಿ ಹಣ ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸರ್ಕಾರಕ್ಕೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸರಿಯಾಗಿ ಖಾತೆಗಳಿಗೆ ರಿಲೀಸ್ ಆಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಾವು ಏನು ಪ್ರತಿ ತಿಂಗಳು ಹಾಕ್ತೀವಾ ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಟಿದ್ದು ಕೂಡ ಉಂಟು. ಸೊ ಹಾಗಾಗಿ ಸಹಜವಾಗಿಯೇ ಇದೀಗ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ನಿಗಮ ಮಂಡಳಿ ಪಟ್ಟಿ ರೆಡಿ ಆಗಿದೆ, ಆದರೂ ಕೂಡ ಇಲ್ಲಿ ಇನ್ನೂ ಕೂಡ ನೇಮಕಗಳಾಗ್ತಾ ಇಲ್ಲ, ಅಧ್ಯಕ್ಷರ ನೇಮಕ. ಯಾಕೆಂತಂದ್ರೆ ಸಹಜವಾಗಿಯೇ ಗೊತ್ತಿದೆ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಂತೆ ಯಾವಾಗಲೂ ಕೂಡ ನಡ್ಕೊಂಡಿಲ್ಲ ಅಂತ ಹೇಳಿ. ಈಗಲೂ ಕೂಡ ಅದೇ ನಡೆಯನ್ನ ಅನುಸರಿಸ್ತಾ ಇದೆ. ಯಾಕೆ ಅಧ್ಯಕ್ಷರ ಲಿಸ್ಟ್ ರೆಡಿ ಆದ್ರೂ ವಿಳಂಬ ಆಗ್ತಾ ಇದೆ ಅಂತ ಹೇಳಿ? ರಮ್ಯಾ, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದು ಇದೀಗ 3ನೇ ವರ್ಷದತ್ತ ದಾಪುಗಾಲಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲೂ ಸಹ ಇನ್ನೂ ರಾಜ್ಯದಲ್ಲಿ ಬಾಕಿ ಉಳಿದಿರತಕ್ಕಂಥ ಸುಮಾರು 25ಕ್ಕೂ ಹೆಚ್ಚು ನಿಗಮಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ನೇಮಕ ಮಾಡಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಪಕ್ಷಕ್ಕಾಗಿ ದುಡಿದಂತವರು ಮತ್ತು ಕಾರ್ಯಕರ್ತರು, ಮುಖಂಡರುಗಳು ಸಹ ಸಾಕಷ್ಟು ಒತ್ತಡವನ್ನ ಪಕ್ಷದ ನಾಯಕರುಗಳ ಮೇಲೆ ಹಾಕ್ತಾ ಇದ್ದಾರೆ. ಇದೇ ವಿಚಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆಗೆ ಸಭೆ ಮಾಡುವಂತ ಸಂದರ್ಭದಲ್ಲಿ ಶಾಸಕರುಗಳು ಸಹ ಸಾಕಷ್ಟು ಒತ್ತಡವನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆಯನ್ನ ಬೇಗನೆ ಮಾಡಬೇಕು ಅಂತ ಹೇಳಿ ಅವರು ತುರ್ತಾಗಿ ಒಂದು ಸಭೆಯನ್ನ ಕರೆದು ಪಟ್ಟಿಯನ್ನು ಸಹ ಫೈನಲ್ ಅನ್ನಾಗಿ ಮಾಡಿದ್ರು. ಸುಮಾರು 3,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದ ಹಿನ್ನೆಲೆಯಲ್ಲಿ ಕೇವಲ 30 ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಅಳೆದು ತೂಗಿ ಪಟ್ಟಿಯನ್ನ ಈಗಾಗಲೇ ರೆಡಿ ಮಾಡಿದ್ರು ಸಹ ಇದುವರೆಗೂ ಸಹ ಆ ಪಟ್ಟಿ ಪ್ರಕಟ ಆಗ್ತಾ ಇಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈಗಾಗಲೇ ಅನುದಾನದ ಕೊರತೆ ಸಾಕಷ್ಟು ಎದ್ದು ಕಾಡ್ತಾ ಇದೆ ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಈಗ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ರೆ ಆ ನಿಗಮ ಮಂಡಳಿಗಳಿಗೆ ಅನುದಾನವನ್ನ ಒಂದ್ ಕಡೆ ಕೊಡಬೇಕು, ಇನ್ನೊಂದು ಕಡೆ ಅಧ್ಯಕ್ಷರುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಮತ್ತು ಸೌಲಭ್ಯಗಳನ್ನ ಕೊಡಬೇಕು. ಆ ಹಿನ್ನೆಲೆಯಲ್ಲೇ ಪಟ್ಟಿ ಇದೀಗ ತಡವಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಅಸಮಾಧಾನಕ್ಕೂ ಸಹ ಈ ಪಟ್ಟಿ ಆಯ್ಕೆ ಆಗದೆ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಮ್ಯಾ. ರೈಟ್ ವೀರೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.